ಹಲೋ ಎವ್ರಿವನ್, ನಾನು ಸರಿತಾ. ಇವತ್ತಿನ ಕ್ಲಾಸಲ್ಲಿ ಕರೆಂಟ್ ಅಫೇರ್ಸ್ ಬಗ್ಗೆ ಮಾತಾಡೋಣ. KS ಪ್ರಿಲಿಮ್ಸ್ಗೆ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಹೇಗೆ ಬರುತ್ತೆ, ಯಾವ ಸೋರ್ಸಿಂದ ಓದಬೇಕು, ಎಷ್ಟು ತಿಂಗಳು ಕರೆಂಟ್ ಅಫೇರ್ಸ್ ಓದಬೇಕು. ಇದು ಕರೆಂಟ್ ಅಫೇರ್ಸ್ ಪ್ರತಿಯೊಬ್ಬರಿಗೂ ಕೂಡ ಕಬ್ಬಿಣದ ಕಡಲೆ ಅಂತಾನೆ ಭಾವಿಸ್ತಾರೆ. ಯಾಕೆ ಅಂದರೆ ಸ್ಪೆಸಿಫಿಕ್ ಬುಕ್ಸ್ ಅಂತ ಇದೆ. ಈಗ ಪಾಲಿಟಿ ಅಂದರೆ ಲಕ್ಷ್ಮೀಕಾಂತ್, ಜಾಗ್ರಫಿ ಅಂದರೆ NCERT, ಎಕಾನಮಿ ರಮೇಶ್ ಸಿಂಗ್. ಆದರೆ ಕರೆಂಟ್ ಅಫೇರ್ಸಿಗೆ ಪರ್ಟಿಕ್ಯುಲರ್ ಸೋರ್ಸು, ಅದಕ್ಕೆ ಆದಿ ಅಂತ್ಯ ಅಂತ ಏನೂ ಇರೋದಿಲ್ಲ. ಓಕೆ, ಎಲ್ಲಿವರೆಗೂ ಎಷ್ಟು ತಿಂಗಳು ಓದ್ಕೋಬೇಕು, ಎಕ್ಸಾಮ್ ಇನ್ನೇನು ಎಷ್ಟು ದಿನ ಇದ್ದಾಗೆ ನಮ್ಮ ಪ್ರಿಪ್ರೇಷನ್, ಕರೆಂಟ್ ಅಫೇರ್ಸ್ ಪ್ರಿಪ್ರೇಷನ್ ಸ್ಟಾಪ್ ಮಾಡಬೇಕು. ಆಮೇಲೆ ಎಷ್ಟು ಅಂದರೆ IAS ಅಷ್ಟು ಡೆಪ್ತಿಗೆ ಓದ್ಕೋಬೇಕಾ ಅಥವಾ ಗ್ರೂಪ್ ಸಿಗಷ್ಟು ಮೇಲ್ಮೇಲೆ ಓದ್ಕೊಂಡ್ರೆ ಸಾಕಾಗತ್ತಾ, ಇದೆಲ್ಲದನ್ನು ಕೂಡ ನಿಮಗೆ ಡಿಟೇಲ್ಡ್ ಆಗಿ ಡಿಸ್ಕಸ್ ಮಾಡಲಿದ್ದೇನೆ. ನೋಡಿ, ಕರೆಂಟ್ ಅಫೇರ್ಸಲ್ಲಿ ನಿಮಗೆ ಮೇಯ್ನಾಗಿ KPSCಯಲ್ಲಿ ಅನ್ಲೈಕ್ UPSC, ಓಕೆ, ಸೊ ದೇರ್ ಆರ್ 3 ಸೆಗ್ಮೆಂಟ್ಸ್. ಒನ್ ಈಸ್ ಇಂಟರ್ನ್ಯಾಷನಲ್, ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳು. ಎರಡನೇದು ರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳು. ಮತ್ತು ಮೂರನೇದು ಸ್ಟೇಟ್ ಕರೆಂಟ್ ಅಫೇರ್ಸ್, ರಾಜ್ಯ ಪ್ರಚಲಿತ ವಿದ್ಯಮಾನಗಳು. ನೀವು ಹೇಳಿ ಇದರಲ್ಲಿ ಯಾವ್ದು ತುಂಬ ಇಂಪಾರ್ಟೆಂಟ್? ಓಕೆ, ತುಂಬ ಜನ ನ್ಯಾಷನಲ್ ಅನ್ಕೋತೀರಾ, ನ್ಯಾಷನಲ್ ಅಲ್ಲ, ಸ್ಟೇಟ್ ಕರೆಂಟ್ ಅಫೇರ್ಸ್. ಯಾಕೆಂದರೆ ನೀವು ಬರಿತಾ ಇರೋದು KPSC ಎಕ್ಸಾಮ್, ಕರ್ನಾಟಕ ಸ್ಟೇಟ್ ಎಕ್ಸಾಮ್. ಹಾಗಾಗಿ ಸೊ ಇವೆರಡಕ್ಕೂ ಎಷ್ಟು ವೆಯ್ಟೇಜ್ ಕೊಡ್ತಾರೋ ಅಷ್ಟು ವೆಯ್ಟೇಜು ಸ್ಟೇಟ್ ಕರೆಂಟ್ ಅಫೇರ್ಸ್ಗಿರುತ್ತೆ. ಓಕೆ, ಅಂದರೆ ಎರಡೂ ಸೇರಿ ಎಷ್ಟು ಕ್ವಶನ್ಸ್ ಬಂದಿರುತ್ತೋ ಅಷ್ಟೇ ಕ್ವಶನ್ಸು ಸ್ಟೇಟಿಂದ ಬಂದಿರುತ್ತೆ. ಅಷ್ಟಲ್ಲದೆ ಈ ಇಂಟರ್ನ್ಯಾಷನಲ್ ಮತ್ತು ನ್ಯಾಷನಲ್ ಕರೆಂಟ್ ಅಫೇರ್ಸಿಂದ ನೀವು ಕಂಟೆಂಟು, ಓಕೆ, 1000 ಪೇಜ್ ಅಂತ ಇಟ್ಕೊಂಡ್ರೆ ಬರೀ ಸ್ಟೇಟಿಂದ 200 ಪೇಜಲ್ಲಿ ಕಂಟೆಂಟ್ ಮುಗಿಯುತ್ತೆ. 200ರಿಂದ 250 ಪೇಜ್. ಇಡೀ ಒಂದು ವರ್ಷ 12ರಿಂದ 16 ತಿಂಗಳು ಕರೆಂಟ್ ಅಫೇರ್ಸ್ ಇಟ್ಕೊಂಡ್ರು ಕೂಡ 200 to 250 ಪೇಜಸಲ್ಲಿ ಮುಗಿಯುತ್ತೆ. ಸೊ ಬೆಟರ್ ಸ್ಟ್ರಾಟಜಿ ಯಾವುದು? ಮೊದಲಿಗೆ ಸ್ಟೇಟ್ ಕರೆಂಟ್ ಅಫೇರ್ಸ್ನ ಮುಗಿಸ್ಬೇಕು. ಅದ್ರ ಜೊತೆಗೆ ಸ್ಟೇಟ್ ಬಜೆಟ್ ಕೂಡ, ಸ್ಟೇಟ್ ಬಜೆಟ್ 2 ಬಂದಿದೆ. ರಾಜ್ಯ ಸರ್ಕಾರದ ಒಂದು ಮಧ್ಯಂತರ ಬಜೆಟ್, ಓಕೆ, ಸೊ ಇಂಟರಿಮ್ ಬಜೆಟ್, ಮತ್ತು ಮೊನ್ನೆ ಹೊಸದಾಗಿ ಇನ್ನೊಂದು ಹೊಸ ಬಜೆಟ್ ಕೊಟ್ಟಿದ್ದಾರೆ, ಓಕೆ, ಪೂರ್ಣಾವಧಿ ಬಜೆಟ್. ಈ 2 ಬಜೆಟಲ್ಲಿ ಅಂದರೆ ಹಳೆ ಬಜೆಟಲ್ಲಿ ಮೇನ್ ಸ್ಕೀಮ್ಸ್ ಆದರೂ ನೋಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಸ್ವಾವಲಂಬಿ ಸಾರಥಿ, ಕೂಸಿನ ಮನೆ ಸ್ಕೀಮು, ಇವೆಲ್ಲ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಸ್ಕೀಮ್ಸು. ಈಗ ಹೊಸ ಬಜೆಟಲ್ಲೂ ಕೂಡ ತುಂಬ ಆಕರ್ಷಕವಾದಂತಹ ಯೋಜನೆಗಳು ಬಂದಿದ್ದಾವೆ. ಎಜುಕೇಷನ್ ಸೆಕ್ಟರ್ಸ್ ಅಂತೂ ಭಾಳ ಸ್ಕೀಮ್ಸ್ ಬಂದಿದೆ. ಓಕೆ, ಬೇರು ಚಿಗುರು, ಗಣಿತ ಗಣಕ, ಕಲಿಕಾ ಚೇತನ, ಸೊ ಸುಮಾರು ಪ್ರೇರಣಾ, ಸುಮಾರು ಮ್ಯಾಥ್, ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಬಂದಿದೆ ಹೊಸ ಸ್ಕೀಮ್ಸು. SSGಗಳಿಗೋಸ್ಕರ ಹೊಸ ಕೆಫೆ ಸಂಜೀವನಿ, ಕಾಫಿ ಕ್ಯೂಸ್ಕ್. ಈ ಸರಿ ಬಜೆಟಿಂದನೂ ಕೂಡ ಹೆಚ್ಚಿನ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇದೆ. ಯಾಕಂದರೆ ಕರ್ನಾಟಕ ಸರ್ಕಾರದಲ್ಲಿ ಇರೋದು ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲ, ಕಾಂಗ್ರೆಸ್ ಗೌರ್ಮೆಂಟ್ದೇ ಬಜೆಟ್ ಇದೆ, ಕಾಂಗ್ರೆಸ್ ಗೌರ್ಮೆಂಟ್ದೇ ಎಕನಾಮಿಕ್ ಸರ್ವೆ ಇದೆ. ಓಕೆ, ಸೊ ದಯವಿಟ್ಟು ಈ ಒಂದು ಪಾರ್ಟಿಗೆ ಹೆಚ್ಚಿನ ಆದ್ಯತೆ ಕೊಡಿ. ನ್ಯಾಷನಲ್ ಇಂಟರ್ನ್ಯಾಷನಲ್ ಅಂತ ತಗೊಂಡ್ರೆ ಮತ್ತೆ ಇದರಲ್ಲಿ ಯಾವುದು ಓದಬೇಕು ಅಂತ. ಓಕೆ, ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸಲ್ಲಿ ನಿಮ್ಗಂತೂ ಗೊತ್ತೇ ಇರುತ್ತೆ ಯಾವುದು, ಸಮ್ಮಿಟ್ಸ್, ಓಕೆ, ಸಮಾವೇಶಗಳಂದರೆ ಯಾವುದು? ಈಗ G21 ಆಗ್ಬೋದು, ಬ್ರಿಕ್ಸ್ ಆಗಿರ್ಬೋದು, ಆಸಿಯಾನ್ ಇರ್ಬೋದು. ಈಗ ನೋಡಿ, ಹೊಸದಾಗಿ ಆಸಿಯಾನ್ ಫ್ಯೂಚರ್ ಫೋರಮ್ ಅಂತ ರೀಸೆಂಟಾಗಿ ಒಂದು 4-5 ಡೇಸ್ ಬ್ಯಾಕ್, ಇದು ಹೊಸ ಕಾನ್ಸೆಪ್ಟು. ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಯಾರು ಹೇಳಿ? ಆಸಿಯಾನ್ ಫ್ಯೂಚರ್ ಫೋರಮ್ ಅಂತ. ಆಸಿಯಾನ್ ಗೊತ್ತಿದೆ ನಮಗೆ, ಓಕೆ, ಭವಿಷ್ಯ ವೇದಿಕೆ, ಆಸಿಯಾನ್ ಭವಿಷ್ಯ ವೇದಿಕೆ ಅಂತ ಒಂದು ನೂತನ ಪರಿಕಲ್ಪನೆ ಬಂದಿದೆ. ಇದಕ್ಕೆ ಭಾರತದಿಂದ ನಮ್ಮ ವಿದೇಶಿ ವ್ಯವಹಾರಗಳ ಸಚಿವರು ಇದಕ್ಕೆ ಹಾಜರಾಗಿದ್ರು. ಓಕೆ, ಸೊ ರೆಪ್ರೆಸೆಂಟ್ ಮಾಡಿದ್ರು. ಇದು ಯಾರ ಒಂದು ಬ್ರೈನ್ ಚೈಲ್ಡ್ ಅಂದರೆ, ಓಕೆ, ಇದು ವಿಯೆಟ್ನಾಂ ಹೇಳುತ್ತೆ ಈ ಥರದ್ದು ಒಂದು ಫ್ಯೂಚರ್ ಫೋರಮ್ ಮಾಡ್ಕೊಳ್ಳೋಣ ಅಂತ. ಏನಿಲ್ಲ, ಸಿಂಪಲ್. ಇದರ ಆಬ್ಜೆಕ್ಟಿವ್ ಏನಂದರೆ ಟು ಶೇರ್ ದ ಐಡಿಯಾಸ್ ಆ್ಯಂಡ್ ಪಾಲಿಸಿ ರೆಕಮೆಂಡೇಶನ್ಸ್. ನೋಡಿ, ಇಷ್ಟೇ. ಸೊ ಎಲ್ಲ ದೇಶಗಳ ಒಂದು ನೀತಿ ಏನಿದೆ, ಸೊ ಅವರ ಐಡಿಯಾಸ್ ಏನಿದೆ, ಯೋಜನೆಗಳೇನಿದೆ, ಅದನ್ನ ಪರಸ್ಪರ ಹಂಚಿಕೆ ಮಾಡ್ಕೊಳ್ಲಿಕ್ಕೆ ಒಂದು ವೇದಿಕೆ ಅಂತ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ದಟ್ ಈಸ್ ಓನ್ಲಿ ಏಷ್ಯಾನ್ ಫ್ಯೂಚರ್ ಫೋರಮ್. ಓಕೆ, ಈ ಸಮಿಟ್ಗಳಲ್ಲಂತೂ ಒಂದು ಇದ್ದೇ ಇರುತ್ತೆ. G21 ನಮ್ಮಲ್ಲೇ ಆಗಿರೋದು.
ಭಾರತದಲ್ಲೇ ಆಗಿರೋದು. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಈಸಿಲಿ ಎ ಕ್ವಶನ್ ಫ್ರಮ್ G21. ಅಷ್ಟೆಲ್ಲ ಬ್ರಿಕ್ಸಲ್ಲಿ ಮೇಜರ್ ಚೇಂಜ್ ಏನು, ಹೊಸದಾಗಿ ದೇಶಗಳು ಆಡ್ ಆಗಿದೆ, ಮೆಂಬರ್ ನೇಷನ್ಸು. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಜೊತೆಗೆ SCOದಲ್ಲೂ ಕೂಡ ಆ್ಯಡ್ ಆಗಿದೆ, ರೈಟ್. ನ್ಯಾಟೋಗೆ ಹೊಸ ಸದಸ್ಯತ್ವ ಬಂದಿದೆ. ಈ ಥರ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಸಮಿಟ್ಸನ್ನು ನಿಮಗೆ ಕೇಳುವಂತಹ ಬಹುಪಾಲು ಸಂಭವನೀಯತೆ ಇರುತ್ತೆ. ಓಕೆ, ಅದನ್ನು ನೀವು ಸ್ಕಿಪ್ ಮಾಡೋಂಗೇ ಇಲ್ಲ. ಅದ್ರ ಜೊತೆಗೆ ಇನ್ನೇನು ನೋಬೆಲ್ ಪ್ರೈಸಸ್ಸು, ನೋಬೆಲ್ ಪ್ರೈಸ್ ಎಗೇನ್ ಫೇವ್ರೆಟ್ ಟಾಪಿಕ್, ನೋಬೆಲ್ ಅವಾರ್ಡ್ಸ್, ರೈಟ್. ಅದ್ರ ಜೊತೆ ಬೇರೆ ಅವಾರ್ಡ್ಸ್ ಇರುತ್ತೆ. ಎಕ್ಸಾಂಪಲ್ ಪ್ರಿಟ್ಸ್ಕರ್, ಪುಲಿಟ್ಸರ್, ಆಸ್ಕರ್, ಗ್ರಾಮಿ, ಈ ಪ್ರಶಸ್ತಿಗಳಲ್ಲೆಲ್ಲ ಯಾವುದಾದ್ರು ಒಂದಿದ್ದೇ ಇರುತ್ತೆ. ಇಂಟರ್ನ್ಯಾಷನಲ್ ಪ್ರೈಸಸನ್ನು ಏನಾದರೂ ನಮ್ಮ ಭಾರತೀಯರು ಏನಾದರೂ ಪಡೆದಿದ್ರೆ ಅದು ಬರುವಂತಹ ಹೆಚ್ಚು ಸಾಧ್ಯತೆ ಇರುತ್ತೆ. ಓಕೆ, ಸೊ ಅಷ್ಟೇ ಅಲ್ಲ, ಈ ಒಂದು ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸಲ್ಲಿ ಮತ್ತು ಸ್ಪೋರ್ಟ್ಸ್ ಕೂಡ ಇಂಪಾರ್ಟೆಂಟ್. ಓಕೆ, ಫಾರ್ ಎಕ್ಸಾಂಪಲ್ ಫ್ರೆಂಚ್ ಓಪನ್, US ಓಪನ್, ಗ್ರ್ಯಾಂಡ್ ಸ್ಲ್ಯಾಮ್ಸ್ ಎಲ್ಲ ಇದೆಯಲ್ಲ, ಅವುಗಳನ್ನು ನೋಡ್ಕೋಬೇಕಾಗತ್ತೆ. ವರ್ಲ್ಡ್ ಕಪ್ ಆಯಿತು. ಸೊ ಸ್ಪೋರ್ಟ್ಸ್ದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ಪೋರ್ಟ್ಸ್ ಮತ್ತು ಇಂಟರ್ನ್ಯಾಷನಲ್ ಡೇಸ್, ಅಂತಾರಾಷ್ಟ್ರೀಯ ದಿನ. ಫಾರ್ ಎಕ್ಸಾಂಪಲ್ ವರ್ಲ್ಡ್ ವೆಟ್ಲ್ಯಾಂಡ್ ಡೇ, ವರ್ಲ್ಡ್ ಪಾಪ್ಯುಲೇಷನ್ ಡೇ, ಅಥವಾ ವರ್ಲ್ಡ್ ಏಡ್ಸ್ ಡೇ, ಈ ಥರದ್ದೆಲ್ಲ ಇಂಟರ್ನ್ಯಾಷನಲ್ ಡೇಸ್ ಕೂಡ ನೋಡ್ಕೋಬೇಕು. ವರ್ಲ್ಡ್ ವಾಟರ್ ಡೇ. ಓಕೆ, ಇಂಟರ್ನ್ಯಾಷನಲ್ ಡೇಸ್. ನೋಡಿ, ಈ UPSC KPSCಗೆ ಇರುವಂತಹ ವ್ಯತ್ಯಾಸ. UPSCಲಿ ಹೇಳೋದಾದರೆ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸಿಂದ ಹೆಚ್ಚಿನ ಒಂದು ಕ್ವಶನ್ಸ್ ಬರುತ್ತೆ. ಅದರಲ್ಲೂ ಕೂಡ ಡೆಪ್ತಿಗೆ ಹೋಗ್ತಾರೆ. ಈಗ ಇಸ್ರೇಲ್ ಪ್ಯಾಲೆಸ್ಟೈನ್ ಇಶ್ಯೂ ಆಗ್ತಿದೆ ಅಂತಂದರೆ ಅಲ್ಲಿ ಅದರದ್ದು ಟಿಟ್ಬಿಟ್ಸ್ ಅಂದರೆ ಕಂಪ್ಲೀಟ್ ಕೀನ್ ಡೀಟೇಲ್ಸ್ ನೀವು ನೋಡ್ಕೋಬೇಕು. KPSCಗೆ ಹಂಗಲ್ಲ, ಆಪ್ರೇಷನ್ ಅಜಯ್ ನೋಡ್ಕೋಬೇಕು. ಓಕೆ, ನೋಡಿ, ಆ ಕೆಲವೊಂದು ಆಪ್ರೇಷನ್ಸು ಕೂಡ ಇತ್ತೀಚೆಗೆ ನಾವು ಬೇರೆ ದೇಶದಲ್ಲಿದ್ದಂತಹ ನಮ್ಮ ಭಾರತೀಯರನ್ನು ಯಾವಾಗ ಏನಾದರೂ ಯುದ್ಧ ಸಂಭವಿಸುತ್ತೆ ಅಥವಾ ಏನಾದರೂ ಸಾಂಕ್ರಾಮಿಕ ಬರುತ್ತೆ ಅಂಥ ಟೈಮಾಗಿ ಅವರನ್ನು ರೆಸ್ಕ್ಯೂ ಮಾಡಿ ಕರ್ಕೊಂಬರ್ತೀವಿ ಭಾರತಕ್ಕೆ. ಇವುಗಳನ್ನು ಆಪ್ರೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಆಪ್ರೇಷನ್ ಕಾವೇರಿ, ಆಪ್ರೇಷನ್ ಗಂಗಾ, ಆಪ್ರೇಷನ್ ದೇವಿಶಕ್ತಿ, ಆಪ್ರೇಷನ್ ಅಜಯ್. ಸೊ ಈ ಥರ ಆಪ್ರೇಷನ್ಸ್ ಎಲ್ಲ ಕಂಡಕ್ಟ್ ಮಾಡಿದ್ವಿ. ಅದು ಕೂಡ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ಓಕೆ, ಇಸ್ರೇಲ್ ಪ್ಯಾಲೆಸ್ಟೈನ್ ಇಶ್ಯೂ ಅಥವಾ ಉಕ್ರೇನ್ ರಷ್ಯಾ ಇಶ್ಯೂಸು, ಇದೆಲ್ಲ ಕೂಡ ನಿಮಗೆ ಮೈನರ್ ಇಶ್ಯೂಸ್ ಮ್ಯಾಟ್ರ್ ಆಗೋದಿಲ್ಲ. ಆದರೆ ಜಾಗ್ರಫಿ, ಸೊ ಜಾಗ್ರಫಿಕಲ್ ಲೊಕೇಶನ್ ನೋಡ್ಕೋಬೇಕಾಗತ್ತೆ. ಅಲ್ಲಿ ಹರಿಯುವಂತಹ ಪ್ರಮುಖ ನದಿಗಳಾಗಿರ್ಬೋದು, ಅಥವಾ ಅಲ್ಲಿನ ಒಂದು ಸುತ್ತಮುತ್ತಲಿನ ದೇಶಗಳಾಗಿರ್ಬೋದು, ಅಥವಾ ಅಲ್ಲಿರುವಂತಹ ಯಾವುದಾದ್ರೂ ಮೇಜರ್ ಓಷನ್ ಇರ್ಬೋದು. ಸೊ ಇದನ್ನು ನೀವು ಜಾಗ್ರಫಿಕಲ್ ಆಸ್ಪೆಕ್ಟಿಂದ ನೋಡ್ಕೋಬೇಕು. ಪೊಲಿಟಿಕಲ್ ಆಸ್ಪೆಕ್ಟ್ಸಲ್ಲಿ ಮೇಜರ್ ಇಶ್ಯೂಸ್ ಅಷ್ಟೇ ನೋಡ್ಕೋಬೇಕು. ಒಂದೊಂದು ಸಣ್ಣ ಮೈನ್ಯೂಟ್ ಡೀಟೇಲ್ಸ್ ಇಲ್ಲಿ ಇಂಪಾರ್ಟೆಂಟ್ ಆಗಲ್ಲ, ಎಲ್ಲಿ ಇಂಟರ್ನ್ಯಾಷನಲ್ ಇಶ್ಯೂಸಲ್ಲಿ. ಬಟ್ UPSCಗಂತೂ ತುಂಬ ಅಗತ್ಯ ಇದೆ. ಓಕೆ, ಸೊ ಈಗ ಯಾವುದೋ ಒಂದು ದೇಶದ ಹೆಡ್ ನಮ್ಮ ಭಾರತಕ್ಕೆ ವಿಸಿಟ್ ಮಾಡಿದ್ರು, ಎಲ್ಲ ದೇಶದವರು ವಿಸಿಟ್ ಮಾಡಿದ್ರೆ ಅದು ಇಂಪಾರ್ಟೆಂಟ್ ಆಗಲ್ಲ. ಅಥವಾ ನಮ್ಮ ಪ್ರೆಸಿಡೆಂಟ್ ಹಲವಾರು ದೇಶಗಳಿಗೆ ವಿಸಿಟ್ ಮಾಡ್ತಿರ್ತಾರೆ. ನೋಡಿ, ಇತ್ತೀಚೆಗೆ ನಮ್ಮ ಪ್ರಧಾನಿಯವರು ಹಲವಾರು ದೇಶಗಳಿಗೆ ಭೇಟಿ ನೀಡಿದರು. ಸೊ ಹಲವಾರು ದೇಶಗಳ ಒಂದು ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಕೂಡ ತಮ್ಮ ಮುಡಿಗೇರಿಸ್ಕೊಂಡಿದ್ದಾರೆ. ಓಕೆ, ಆ ನಾಗರಿಕ ಪ್ರಶಸ್ತಿಗಳು ಯಾವ್ಯಾವ ದೇಶ ಕೊಟ್ಟಿದ್ದಾರೆ? ಭೂತಾನ್ ಕೊಟ್ಟಿದೆ ಇತ್ತೀಚೆಗೆ. ಸೊ ಹಾಗಾಗಿ ಆ ಪ್ರಶಸ್ತಿಗಳನ್ನು ಕೂಡ ನೋಡ್ಕೋಬೇಕು. ಯಾವುದು ನಮ್ಮ ಭಾರತೀಯ ಪ್ರಧಾನಿ ಪಡೆದುಕೊಂಡಂತಹ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಯಾವ್ಯಾವ ದೇಶದಿಂದ ಪಡ್ಕೊಂಡಿದ್ದಾರೆ ಅಂತ ನೋಡಿ. ಈಗ ನಮ್ಮ ಆ ರಾಷ್ಟ್ರಪತಿ ಏನಾದರೂ ಬೇರೆ ದೇಶಗಳಿಗೆಲ್ಲ ಹೋದರೆ ಅದಷ್ಟು ಇಂಪಾರ್ಟೆಂಟ್ ಆಗಲ್ಲ. ಏನಾದರೂ ಮೇಜರ್ ಟ್ರೇಡಿಂಗ್ ಪಾರ್ಟ್ನರ್ ಇರಬೇಕು, ಅಥವಾ ಆ ದೇಶದೊಂದಿಗೆ ನಮ್ಮ ಸಾಂಸ್ಕೃತಿಕ ನಂಟಿರಬೇಕು, ಅಥವಾ ರಾಜಕೀಯವಾಗಿ, ಆರ್ಥಿಕವಾಗಿ, ಸೊ ಅಥವಾ ವೈಜ್ಞಾನಿಕವಾಗಿ ಭಾಳಷ್ಟು ಸಹಕಾರ ಸಮನ್ವಯತೆ ಇರಬೇಕು. ಆಗಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಮೇಜರ್ ಎಮರ್ಜಿಂಗ್ ಎಕಾನಮೀಸ್ ಇತ್ತು ಅಂತಂದರೆ. ಓಕೆ, IMF, ವರ್ಲ್ಡ್ ಬ್ಯಾಂಕು ಮತ್ತು GDPನೆಲ್ಲ ಎಸ್ಟಿಮೇಟ್ ಮಾಡಿ ಹೇಳ್ತಾ ಇರುತ್ತೆ. ಇಂಟರ್ನ್ಯಾಷನಲ್ ಅಫೇರ್ಸಲ್ಲಿ ಹೇಳ್ತಾ ಇರುತ್ತೆ ಇವೆಲ್ಲ. ಓಕೆ, ಸೊ ಆ GDP ಎಸ್ಟಿಮೇಟ್ಸ್ ಎಷ್ಟು ಕೊಡ್ತು, ಇದನ್ನೆಲ್ಲ ಕೂಡ ನಿಮ್ಮ ಪ್ರಿಲಿಮ್ಸಲ್ಲಿ ಕೇಳ್ತಾ ಇರ್ತಾರೆ. ಸೊ ಇಂಟರ್ನ್ಯಾಷನಲ್ ಅಫೇರ್ಸ್ ಒಂದಾದರೆ, ನೆಕ್ಸ್ಟು ನ್ಯಾಷನಲಲ್ಲಿ ಎಗೈನ್ ಸೋಷಿಯಲ್, ಎಕನಾಮಿಕಲ್, ಪೊಲಿಟಿಕಲ್. ಸೊ ಈ ರೀತಿ ಬೇರೆ ಬೇರೆ ಕ್ಯಾಟಗರಿ ಇರುತ್ತೆ. ಎಕನಾಮಿಕಲ್, ಪೊಲಿಟಿಕಲ್, SNT ಕೂಡ ಇತ್ತೀಚೆಗೆ ಭಾಳಷ್ಟು ಸಾಧನೆಗಳನ್ನು ಮಾಡಿದ್ವಿ ವಿಜ್ಞಾನ ಕ್ಷೇತ್ರದಲ್ಲಿ, ಎಸ್ಪೆಷಲಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ. ಸೊ ಇದು ಕೂಡ ನೋಡಬೇಕಾಗತ್ತೆ. ನೆಕ್ಸ್ಟು ಎನ್ವಿರಾನ್ಮೆಂಟ್. ಓಕೆ, ಇತ್ತೀಚೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡ್ಕೊತಾ ಇರುವಂತಹ ಎನ್ವಿರಾನ್ಮೆಂಟ್. ಸೊ ಎನ್ವಿರಾನ್ಮೆಂಟಲ್ ಇಶ್ಯೂಸನ್ನು ಕೂಡ ನೋಡ್ಕೋಬೇಕು, ರೈಟ್. ಸೊ ಹೀಗೆ
ಪಾಲಿಟಿ, ಇಕಾನಮಿ, ಸೋಷಿಯಲ್ ಇಶ್ಯೂಸು ಇವೆಲ್ಲ ಕೂಡ ಭಾಳ ಇಶ್ಯೂಸ್ ಇರುತ್ತೆ. ಅದನ್ನು ಮಂತ್ ವೈಸು, ಒಂದೊಂದು ಮಂತ್ ವೈಸು ಅಥವಾ ನೀವು ಇಡೀ ಒಂದು ಇಯರ್ದು ಅದು ಸೆಪ್ರೇಟಾಗಿ ಸಿಕ್ಕರೂ ಕೂಡ ಅದನ್ನು ಕಂಪೈಲೇಷನ್ ನೋಡ್ಕೊತಾ ಬನ್ನಿ. ಇಲ್ಲಿ ಏನಾಗುತ್ತೆ ಅಂದರೆ ಎಷ್ಟು ತಿಂಗಳು ಕರೆಂಟ್ ಅಫೇರ್ಸ್ ಓದಬೇಕು ಅನ್ನೋದು ಕೆಲವ್ರಿಗೆ ಭಾಳ ಡೌಟ್ಫುಲ್ ಆದಂತಹ ಒಂದು ವಿಷಯ. ಈಗ ಎಕ್ಸಾಮ್ ಇರೋದು ಜುಲೈ 21 ಅಲ್ವಾ? ಸೊ ಜುಲೈ 21 ಎಕ್ಸಾಮ್ ಇದೆ ಅಂದರೆ ಎಷ್ಟು ದಿನದ ಹಿಂದೆ ಕ್ವಶನ್ಸ್ ಬರೋ ಸಾಧ್ಯತೆ ಇರುತ್ತೆ ಅಂತ. ಇಂದಿನ ಒಂದು ಎಕ್ಸಾಮ್ಗಳನ್ನು ನಾವು ಪರಿಗಣಿಸಿದಾಗ, ಅವುಗಳನ್ನು ಅವಲೋಕಿಸಿದಾಗ ತಿಳಿದು ಬಂದ ವಿಷಯ ಏನು ಅಂದರೆ, ಎಕ್ಸಾಮ್ ಒಂದು ವಾರ ಇದೆ ಅನ್ನೋಂಗೆ ಒಂದು ವಾರದ ಹಿಂದಿನ ಒಂದು ಪ್ರಶ್ನೆ ಕೂಡ ಕೇಳಿದ್ದಾರೆ. ಬೆಟರ್ ಜುಲೈ 10th ಕರೆಂಟ್ ಅಫೇರ್ಸ್ ಕವರ್ ಮಾಡೋದು ಒಳ್ಳೆಯದು. ಓಕೆ, ಸೇಫರ್ ಸೈಡ್ ಇರಬೇಕು ಅಂದರೆ ಒಂದು ವಾರದ ಹಿಂದೆದು ಕ್ವಶನ್ಸ್ ಕೂಡ ಬಂದಿದೆ. ಹಾಗಾಗಿ ಜುಲೈ 10th ಕೆಲವರು ಒಂದು ತಿಂಗಳದ ಬಿಟ್ಬಿಡ್ತಾರೆ ಕರೆಂಟ್ ಅಫೇರ್ಸ್. ಕ್ವಶನ್ ಪೇಪರ್ ಸೆಟ್ ಆಗ್ಬಿಟ್ಟಿರುತ್ತೆ ಇವಾಗ ಏನಕ್ಕೆ ಅಂತ. ನೋ, ಜುಲೈ 10th ಬರದೇ ಇರಲಿ, ಜುಲೈ 10th ಸೇಫರ್ ಸೈಡಿಗೆ ಓದ್ಕೊಂಡಿರಬೇಕು. ಯಾಕಂದರೆ ರೀಸೆಂಟ್ ಕರೆಂಟ್ ಅಫೇರ್ಸ್ ನೋಡ್ತಿರ್ತಾರೆ ನ್ಯೂಸ್ ಪೇಪರ್ ಸೆಟ್ ಮಾಡೋರು, ಅದು ಯಾವುದೋ ಅಟ್ರಾಕ್ಟಿವ್ ಆಗಿ ಏನಾದರೂ ವಿಷಯ ಕಾಣಿಸಿದ್ರೆ ಹಂಗೆ ತೆಗೆದ್ಬಿಟ್ಟು ಹಾಕ್ತಾರೆ. ಇದಂದರೆ ಎಲಿಮಿನೇಷನ್ ಎಕ್ಸಾಮ್ ಅಲ್ವಾ? ಸೊ ಹಾಗಾಗಿ ಅವ್ರು ನೀವು ಆನ್ಸರ್ ಮಾಡದೇ ಇರೋದೇ ಅವ್ರಿಗೆ ಬೇಕು. ಎಲಿಮಿನೇಟ್ ಮಾಡಬೇಕಲ್ಲ. ಎಲ್ಲರೂ ಕೂಡ ಅಪ್ಲೈ ಮಾಡದಿರೋರೆಲ್ಲ ಎಕ್ಸಾಮ್ ಪಾಸ್ ಆಗಿಬಿಟ್ರೆ ಹೇಗೆ? ಕಷ್ಟ ಅಲ್ವಾ ಸೆಲೆಕ್ಷನ್ ಮಾಡೋದು. ಅದಕ್ಕೋಸ್ಕರ ಈ ಕಟ್ ಥ್ರೋಟ್ ಕಾಂಪಿಟೇಷನ್ ಇರೋದ್ರಿಂದ ಇವೆಲ್ಲ ಎಲಿಮಿನೇಟಿಂಗ್ ಮೆಥಡ್ಸನ್ನು ಅವರು ಯೂಸ್ ಮಾಡ್ತಾರೆ. ಓಕೆ, ಸೊ ಬೆಟರ್ ನೀವು ಸೇಫರ್ ಸೈಡ್ ಇರಬೇಕು ಅಂತಂದರೆ ಜುಲೈ 10th ಕರೆಂಟ್ ಅಫೇರ್ಸ್ ನೋಡ್ಕೊಳ್ಳಿ. ಹಾಗಾದರೆ ಎಲ್ಲಿಂದ ಓದ್ಬೇಕು ಮೇಡಮ್? ಲಾಸ್ಟ್ ಜುಲೈಯಿಂದ ಸಾಕಾ ಅಂತಂದರೆ, ಇದು ಸ್ಟ್ಯಾಂಡರ್ಡ್ ಆಗಿ ಎಲ್ಲರೂ ಹೇಳೋಂಥದ್ದು. ಓಕೆ, ಒಂದು ವರ್ಷದ ಕರೆಂಟ್ ಅಫೇರ್ಸ್ ಇಟ್ಸ್ ಮೋರ್ ದನ್ ಎನಫ್ ಅಂತ. ಒಂದು ವರ್ಷದ ಕರೆಂಟ್ ಅಫೇರ್ಸ್ ಇಷ್ಟು ನೀವು ನೀಟಾಗಿ ಓದ್ಕೊಂಡ್ರೆ ವೆಲ್ ಆ್ಯಂಡ್ ಗುಡ್. ಓಕೆ, ಹಿಂದಿಂದ ಹಂಗಾದ್ರೆ ಕೇಳಲ್ವಾ ಅಂದರೆ ಕೇಳಿದ್ದಾರೆ. ಓಕೆ, ಸೊ ಆದರೆ ಫ್ರೀಕ್ವೆನ್ಸಿ ಆಫ್ ಆಸ್ಕಿಂಗ್ ಕ್ವಶನ್ ಫ್ರಮ್ ದಿಸ್ ಪಾರ್ಟ್ ಈಸ್ ಫಾರ್ ಹೈಯರ್ ದ್ಯಾನ್ ದಿಸ್. ಅಂದರೆ 80 ಕ್ವಶನ್ಸ್ ಬಂದಿದೆ ಅಂದರೆ ಒಂದು 10 ಕ್ವಶನ್ಸ್ ಹಿಂದಿಂದ ಬಂದಿರುತ್ತೆ, 10ರಿಂದ 15 ಕ್ವಶನ್ಸು. ಸೊ ಇನ್ನು ಉಳಿದಿದ್ದು ಮ್ಯಾಕ್ಸಿಮಮ್ ಕ್ವಶನ್ಸು ಈ ಒಂದು ವರ್ಷದ ಬಂದಿರುತ್ತೆ. ಕೆಲವು ಸತಿ 10ಕ್ಕಿಂತ ಕಮ್ಮಿನೇ. ಇದು PSI ಎಕ್ಸಾಮಲ್ಲಿ ಗಮನಿಸಿದಂತಹ ಒಂದು ಅಂಶ. ಓಕೆ, ಒಂದು ವರ್ಷದ ಹಿಂದಿನ ಕರೆಂಟ್ ಅಫೇರ್ಸ್ ಕೂಡ ಕೇಳಿದ್ದಾರೆ. ಸೊ ಏನು ಮಾಡಲಿಕ್ಕಾಗಲ್ಲ, ಕಾಂಪಿಟೇಷನ್. ಮತ್ತು ಹಾಗಾದರೆ ಹಿಂದಿಂದು ಎಷ್ಟು ವರ್ಷದ ಓದಬೇಕು? 2-3 ವರ್ಷದ ಓದೋಕ್ಕಾಗತ್ತಾ? ಆಗಲ್ಲ. ಓಕೆ, ಸೊ ಮ್ಯಾಕ್ಸಿಮಮ್ ಇಲ್ಲಿಂದ 1 ವರ್ಷ ಮತ್ತು ಇಲ್ಲೊಂದು 4 ತಿಂಗಳಿಂದ 3 ತಿಂಗಳಿಂದ 4 ಅಥವಾ 3 ತಿಂಗಳಿಂದ 5 ತಿಂಗಳು. ಸೊ ಇಷ್ಟು ಓದ್ಕೊಂಡ್ರೆ ದ್ಯಾಟ್ ಈಸ್ ಮೋರ್ ದ್ಯಾನ್ ಸಫಿಷಿಯಂಟ್. ಓಕೆ, ಸೊ ಎಕ್ಸಾಮ್ ಪಾಸ್ ಆಗೋಕ್ಕೆ ನಿಮಗೆ 400 ಬೇಕಾಗಿಲ್ಲ ಮಾರ್ಕ್ಸು. 400 ಮಾರ್ಕ್ಸ್ಗೆ ಸೊ ನೀವು 400 ಬೇಕಾಗಿಲ್ಲ. ಕ್ವಾಲಿಫೈಯಿಂಗ್ ಎಕ್ಸಾಮ್ ಇದು. ಎಷ್ಟು ಬೇಕು? 50% ಆಫ್ ಟೋಟಲ್ ಮಾರ್ಕ್ಸ್. 50%ಅಲ್ಲಿ ಅದಕ್ಕಿಂತ ಕಮ್ಮಿನೇ ಬರುತ್ತೆ, ಆದರೆ 50%. ಓಕೆ, ಇತ್ತೀಚೆಗೆ ನ್ಯೂಸ್ ಪೇಪರಲ್ಲಿ ಇದು ಪ್ರಕಟಣೆ ಆಗಿತ್ತು. ಟೋಟಲ್ ನಂಬರ್ ಆಫ್ ಪೋಸ್ಟ್ ಇರೋದು 384. ಸೊ ಅದರಲ್ಲಿ ಅರ್ಜಿ ಸಲ್ಲಿಸಿರೋರು 1,95,000 ಜನ. ನೀವು ಈ ಸರಿ ಪುಣ್ಯವಂತರು. ಯಾಕೆ ಅಂದರೆ 3 ಲಕ್ಷ, ಯಾಕಂದ್ರೆ ನಂಬರ್ ಆಫ್ ಪೋಸ್ಟುಗಳು ಜಾಸ್ತಿ ಇದ್ದಾವೆ. 3 ಲಕ್ಷಕ್ಕಿಂತ ಹೆಚ್ಚಿನ ಜನರು ಅಪ್ಲೈ ಮಾಡಬೇಕಿತ್ತು. ಸೊ ಯಾಕೋ ಗೊತ್ತಿಲ್ಲ, ಅಪ್ಲೈ ಮಾಡಿರೋರ ಒಂದು ಟೋಟಲ್ ಸಂಖ್ಯೆ 1,95,000. ಆದರೆ ಒಂದು ತಿಳ್ಕೊಳ್ಳಿ, ಅಪ್ಲೈ ಮಾಡಿರೋರೆಲ್ಲ ಎಕ್ಸಾಮ್ ಬಂದು ಬರೆಯಲ್ಲ. ಓಕೆ, ಸೊ ಮಿನಿಮಮ್ ಇಲ್ಲೊಂದು 40,000-50,000 ಜನ ಕಮ್ಮಿ ಆಗ್ತಾರೆ. ಸೊ ಕೆಲವು ಸತಿ 50% ಅಟೆಂಡ್ ಆಗಿರೋರು ಇದ್ದಾರೆ. ಲಾಸ್ಟ್ 2020ಯಲ್ಲಿ 50% ಅರ್ಜಿ ಹಾಕಿರೋರಲ್ಲಿ 50% ಬಂದು ಎಕ್ಸಾಮ್ ಬರೆದಿದ್ರು. ಓಕೆ, ಅದು ಕೂಡ ಅಂಕಿಅಂಶಗಳು, ನ್ಯೂಸ್ ಪೇಪರ್ ಅಂಕಿಅಂಶಗಳು. ಹಾಗಾಗಿ 1,30,000, 30 to 40,000 ಓಕೆ, ಇಷ್ಟು ಜನ ಎಕ್ಸಾಮ್ ಬರೆಯೋರು. ಆಯಿತಾ? ಸೊ ಅಂದರೆ ನೀವು ಒಂದು ಹುದ್ದೆಗೆ, ಒಂದು ಪೋಸ್ಟ್ಗೆ 350 ಜನ ಫೈಟ್ ಕೊಡ್ತಿರೋದು. ಓಕೆ, ಸೊ ಒಂದು ಹುದ್ದೆ ಪಡ್ಕೋಬೇಕು ಅಂದರೆ ಇಟ್ಸ್ ಎ ಫೈಟ್ ಬಿಟ್ವೀನ್ 350 ಮೆಂಬರ್ಸ್. ಓಕೆ, ಸೊ ಹಾಗಾಗಿ ಈ 350 ಜನದಲ್ಲಿ ನೀವೊಬ್ಬರಾಗಬೇಕು ಅಂತಂದರೆ ನೀವು ಸ್ಮಾರ್ಟ್ ವರ್ಕ್ ಮಾಡಬೇಕು. ಇರೋವಂಥ ಈಗ ಆಲ್ಮೋಸ್ಟ್ 2.5 months ಇದೆ. ಜಾಸ್ತಿ ಸ್ಕೋರ್ ಮಾಡೋ ಸಬ್ಜೆಕ್ಟ್ಸನ್ನು ಯಾವುದೇ ಕಾರಣಕ್ಕೆ ಬಿಡಬಾರ್ದು. ಓಕೆ,
ಸೊ ಎಷ್ಟು ಮ್ಯಾಕ್ಸಿಮಮ್ ಮೂಲಗಳಿಂದ ನೀವು ಮಾಹಿತಿ ಸಂಗ್ರಹಿಸ್ಲಿಕ್ಕಾಗುತ್ತೋ ಅಷ್ಟು ನೋಡಬೇಕಾಗತ್ತೆ, ರೈಟ್? ಸೊ ನೋಡಿ, ಬೇರೆ ಸಬ್ಜೆಕ್ಟ್ಸ್ಗೆ ಒಂದು ಬುಕ್ ಓದಿದ್ರೆ ಸಾಕು ಅಂತೀವಿ, ಆದರೆ ಕರೆಂಟ್ ಅಫೇರ್ಸ್ ಹಂಗಲ್ಲ, ಹಲವಾರು ಸೋರ್ಸುಗಳಿಂದ ಓದಬೇಕಾಗತ್ತೆ. ಎಲ್ಲಿಂದ ತೆಗಿತಾನೆ ಅನ್ನೋದು ಕೂಡ ಸೊ ಕೆಲವು ಸತಿ ನಮಗೆ ಆ ಕೌತುಕ ಇದ್ದೇ ಇರುತ್ತೆ. ಹಾಗಾಗಿ ವಿ ಹ್ಯಾವ್ ಟು ಲುಕ್ ಫಾರ್ ಮೆನಿ ಸೋರ್ಸಸ್. ಸೊ ಟೂ ಮಚ್ ಡಂಪಿಂಗ್ ಆಫ್ ದಿಸ್ ಇನ್ಫಾರ್ಮೇಷನ್ ಆಲ್ಸೋ ನಾಟ್ ಹೆಲ್ಪ್ಫುಲ್ ಫಾರ್ ಯುವರ್ ಎಕ್ಸಾಮ್. ಅದಕ್ಕೋಸ್ಕರ ಅದಕ್ಕೆ ಕರೆಕ್ಟಾಗಿ ಸ್ಟ್ರಾಟಜಿ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಸೊ ಒಂದಿಷ್ಟು 12ರಿಂದ 15 ತಿಂಗಳ ಕರೆಂಟ್ ಅಫೇರ್ಸನ್ನು ಎಲ್ಲದು ಕೂಡ ಸಮಗ್ರವಾಗಿ ಈ ಎಲ್ಲ ಇನ್ಫಾರ್ಮೇಷನ್ನ ಹೇಗೆ ತೆಗೆದು ಎಕ್ಸಾಮಿಗೆ ಎಷ್ಟು ಬೇಕೋ ಅಷ್ಟನ್ನು ಸೊ ಕೊಡಬೇಕು ಅಂತ ಒಂದು ಆಲ್ಮೋಸ್ಟ್ 12 ತಿಂಗಳಿಂದ 15 ತಿಂಗಳು ಕೋರ್ಸ್, ಕರೆಂಟ್ ಅಫೇರ್ಸ್ ಕೋರ್ಸನ್ನು ಸೊ NCG ಅಕಾಡೆಮಿಯಿಂದ ಸೊ ಕ್ಲಾಸಸ್ ಮಾಡಲಿದ್ದೇನೆ. ಇದು May 10th ಮೇಲೆ ಕ್ಲಾಸಸ್ ಶುರು ಆಗುತ್ತೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸು ಎನ್ರೋಲ್ ಮಾಡ್ಕೋಬೋದು, ಹೆಸರನ್ನ ಎನ್ರೋಲ್ ಮಾಡ್ಕೋಬೋದು. ಸೊ ಇನ್ನು ಇದಕ್ಕೆ ಈ ಒಂದು ವೆಯ್ಟೇಜ್ ಯಾವುದು ಕೊಡಬೇಕು ಅಂತ ಹೇಳಿದೆ, ಯಾವುದು ಕರ್ನಾಟಕ ಕರೆಂಟ್ ಅಫೇರ್ಸಿಗೆ ಹೆಚ್ಚಿನ ವೆಯ್ಟೇಜನ್ನು ಕೊಡಬೇಕು. ಅದರ ಜೊತೆಗೆ ಸರ್ವೆ, ಕರ್ನಾಟಕ ಎಕನಾಮಿಕ್ ಸರ್ವೆ, ರೈಟ್? ಸೊ ಆ ನಂತರ ಕರ್ನಾಟಕ ಬಜೆಟ್. ಇವು ಮೂರು ಕೂಡ ಭಾಳ ಇಂಪಾರ್ಟೆಂಟ್ ಆದಂತಹ ಇಶ್ಯೂಸು. ಸೊ ಕರ್ನಾಟಕ ಕರೆಂಟ್ ಅಫೇರ್ಸ್ ಜೊತೆಗೆ ನಿಮಗೆ ಬಜೆಟ್ ಕೂಡ ನಾನು ಕವರ್ ಮಾಡಿಕೊಡ್ತೇನೆ. ಸರ್ವೆ ನೋಡೋಣ, ಇಫ್ ಪೀಪಲ್ ಆರ್ ಇಂಟ್ರೆಸ್ಟೆಡ್ ಅಂತಂದಾಗ ಅದು ಬೇಕಾದ್ರೆ ಒಂದು 2-3 ದಿನದಲ್ಲಿ ಅದನ್ನು ಮುಗಿಸ್ಕೊಡ್ಬೋದು, ಒಂದು 3 to 5 ಡೇಸಲ್ಲಿ. ಸೊ ಇಷ್ಟು ಹೇಳ್ತಾ, ಯಾರ್ಯಾರಿಗೆ ಆಸಕ್ತಿ ಇದೆಯೋ ಕರೆಂಟ್ ಅಫೇರ್ಸ್ ಕ್ಲಾಸಸ್ ತೊಗೋಬೇಕು ಅಂತ ಇಲ್ಲಿ ಪಾಪಪ್ ಆಗ್ತಿರೋ ನಂಬರ್ಗೆ ಕರೆ ಮಾಡಿ ತಿಳಿಸಿದ್ರೆ, ಅಂದರೆ ಕರೆಂಟ್ ಅಫೇರ್ಸಲ್ಲಿ ಏನಪ್ಪ ಅಂದರೆ ಯಾವುದನ್ನು ತೆಗಿಬೇಕು ಯಾವುದನ್ನು ಬಿಡಬೇಕು ಅದು ಮೇನ್ ಒಂದು ಸ್ಟ್ರಾಟಜಿ. ಸೊ ಕೆಲವರು ಎಲ್ಲಾದರೂ ಸಣ್ಣ ಟಿಟ್ಬಿಟ್ಸನ್ನು ಕೂಡ ತೆಗೆದು ಬಹ್ಯಾಟ್ ಆಗ್ತಾ ಇರ್ತಾರೆ, ಅಥವಾ ಕೆಲವರು ಅಗತ್ಯ ಇರೋದನ್ನ, ಎಕ್ಸಾಮಿಗೆ ಇಂಪಾರ್ಟೆಂಟ್ ಇರೋದನ್ನ ಬಿಡ್ತಾರೆ. ಸೊ ಅದನ್ನು ಕ್ಲಾಸಲ್ಲಿ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಆ ಟಾಪಿಕ್ಗೆ ನೀವು ಯಾವ ಇನ್ಫಾರ್ಮೇಷನ್ನು ತೆಗೆಯೋದು ಬೇಡ, ಅದಕ್ಕೆ ಆ ಟಾಪಿಕ್ ಬಂತು ಅಂದರೆ ಆ ಇನ್ಫಾರ್ಮೇಷನ್ ಲಿಮಿಟಲ್ಲೇ ಬರಬೇಕು. ಸೊ ಆ ರೀತಿ ನಿಮಗೆ ಸೊ ಕ್ಲಾಸ್ ಕವರ್ ಮಾಡಿಕೊಡ್ತಿದ್ದೀನಿ. ಸೊ NCG ಅಕಾಡೆಮಿಯಿಂದ ಈ ಸಂಡೇ 5th VAದು ಮಾಕ್ ಟೆಸ್ಟನ್ನು ನಡೆಸ್ತಿದ್ದಾರೆ. ನಿಮ್ಗೆ ಗೊತ್ತಿದೆ, ಮಾಕ್ ಟೆಸ್ಟ್ಗಳಲ್ಲಿ ಟೆಸ್ಟ್ ಸೀರೀಸಲ್ಲಿ ಅತ್ಯುತ್ತಮವಾದ ಗುಣಮಟ್ಟವನ್ನು ಕೊಟ್ಟಂತಹ ಸಂಸ್ಥೆ ಇದು. ಸೊ ಹಾಗಾಗಿ ನೀವು ಬೇಕಾದ್ರೆ ಪೇಪರ್ಸ್ನ ತೆಗೆದು ನೋಡಿ, ನಿಮಗೆ ಗೊತ್ತಾಗುತ್ತೆ ಕ್ವಾಲಿಟಿ ಇದೆಯೋ ಇಲ್ವೋ ಅಂತ. ಸೊ ಅಂದರೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸು VA ಕ್ವಶನ್ ಪೇಪರ್ಸ್ ಅಥವಾ ಟೆಸ್ಟ್ ಸೀರೀಸ್ ಎಷ್ಟು ಸಾಲ್ವ್ ಮಾಡಿದ್ರೆ ಅಷ್ಟು ಒಳ್ಳೆಯದು. ನಿಮ್ಮನ್ನು ನೀವು ಕ್ರಾಸ್ ಎಕ್ಸಾಮಿನ್ ಮಾಡ್ಕೊಂಡಾಗೆ ಎಲ್ಲಿದ್ದೀರಾ, ನಿಮ್ಮ ಪ್ರಿಪ್ರೇಷನ್ ಎಲ್ಲಿದೆ, ಇನ್ನು ಯಾವ್ಯಾವ ಟಾಪಿಕ್ಸ್ ಕವರ್ ಆಗಬೇಕು, ಇದೆಲ್ಲ ನಿಮ್ಗೆ ತಿಳಿಯೋದು ಯಾವಾಗ ಅಂದರೆ ಟೆಸ್ಟ್ ಸೀರೀಸ್ ಮಾಡಿದಾಗ. ಸೊ ಇಲ್ಲಿ 5th ಟೆಸ್ಟ್ ಸೀರೀಸ್ ಮಾಡ್ತಿದ್ದಾರೆ. ಯಾರಿಗೆ ಆಸಕ್ತಿ ಇದೆಯೋ ಅವರು ಟೆಸ್ಟ್ ಪೇಪರ್ಸನ್ನು ತೊಗೋಬೋದು. ಇಷ್ಟು ಹೇಳ್ತಾ ಈ ಸೆಷನನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.